ಎಲ್ರಿಗೂ ನಮಸ್ಕಾರ. ಇವತ್ತು ಏಪ್ರಿಲ್ 8 ನನ್ನ ಬರ್ತ್ಡೇ. ಮಾರ್ನಿಂಗ್ ಮನೆಯಿಂದ ಬರಬೇಕಿದ್ರೆ 10:30 ಆಯಿತು. ಸೊ ತುಂಬಾ ವಿಷಸ್ ಎಲ್ಲ ಇದೆ, ವಾಟ್ಸಪ್ಪಲ್ಲಿದೆ, ಇನ್ಸ್ಟಾಗ್ರಾಮಲ್ಲಿದೆ, ಬೇರೆ ಬೇರೆ ವೇಲೆಲ್ಲ ಇದೆ. ಸೊ ಎಲ್ರಿಗೆ ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಹಬ್ಬ ಏನು ಮಾಡಿದ್ದಾನೆ, ಒಂದು ಸ್ಟೇಟಸ್ ನೋಡ್ತಾ ಇದ್ದೆ, ನಗು ಬಂತು. ಇನ್ನೊಂದು ಹಾಕಿದ್ದಾನೆ, ನಾನು ಮರೆ ತೆಗಿತಾ ಇದ್ದಾನೆ. ಸೊ ಎನಿವೇ ಸಾಕಷ್ಟು ಮಂದಿ ವಿಶ್ ಮಾಡ್ತಾ ಇದ್ದೀರಿ. ಸೊ ನಾನು ಫಸ್ಟಿಗೆ ನನ್ನ ದಿನ ಸ್ಟಾರ್ಟ್ ಮಾಡೋದು ಅಮ್ಮ ವಿಶ್ ಮಾಡಿದರು ಫಸ್ಟು. ಸೊ ಅಲ್ಲಿಂದ ಬಂದು ನಮ್ಮ ಗ್ರಾಮ ದೇವರು ಸದಾಶಿವ ದೇವರು ಅವ್ರ ಜೊತೆ ಒಂದು ಆಶೀರ್ವಾದವನ್ನು ಬೇಡ್ಕೊಂಡು ಮತ್ತೆ ಇವತ್ತಿನ ಡೇ ಸ್ಟಾರ್ಟ್ ಆಗ್ತದೆ. ಸೊ ನೋಡೋ ಇವತ್ತು ನನ್ನ ಬರ್ಡೇ ಈ ವರ್ಷ ಹೇಗಿರ್ತದೆ ಅಂತ ಫಸ್ಟಿಂದ ಲಾಸ್ಟ್ವರೆಗೆ ಒಟ್ಟಿಗೆ ಮಾಡಿ ಒಂದು ವಿಡಿಯೋನ ಹಾಕ್ತೇನೆ, ಆಯಿತಾ? ಸೊ ನೋಡಿ, ತುಂಬ ಮಂದಿ ವಿಶ್ ಮಾಡಿದ್ದಾರೆ, ಸೊ ಮಾಡ್ತಾನೆ ಇದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಫೈನಲ್ ಲಾಸ್ಟ್ಗೆ ಇವತ್ತಿನ ವಿಡಿಯೋದ ಕೊನೆಯಲ್ಲಿ ಥ್ಯಾಂಕ್ ಯು ಹೇಳ್ತೀನಿ. ನೋಡೋ ಮತ್ತೆ ಸಿಗುವ. ಆಯಿತು ವರ್ಷ ಎಷ್ಟು ವರ್ಷ ಆಯಿತು ಅಂತ ಕೇಳುವಾಗಿಲ್ಲ, ಹೋಗ್ತಾ 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 ಏಜ್ ಹೋಗ್ತಾನೆ ಇದೆ. ಬಟ್ ನಾವಿನ್ನೂ ಮಕ್ಕಳ ಥರನೇ ಇದ್ದೇವೆ. ಎನಿವೆ ಸದಾಶಿವ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಹೋಗಿ ದೇವರ ಜೊತೆ ಒಂದು ಆಶೀರ್ವಾದ ಬೇಡ್ಕೊಂಡು ಬರ್ತೇನೆ. ಓಕೆ, ಡನ್, ಸಿಗುವ. ಹರ್ಷ ಕಿರಣ ಅಂತ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪಾಪ ಮೆಸೇಜ್ ಮಾಡಿದ್ರು. ನನ್ನ ಬರ್ಡೇ ಇವತ್ತಿನ ಗೊತ್ತದ್ದು ಹೇಗೆ ನಿಮಗೆ? ನೀವು ಚೈತ್ರ ಕುಂದಾಪುರ ಅವರು ವಿಡಿಯೋ ಮಾಡಿದ್ರಲ್ಲ, ಅದರಲ್ಲಿ ಅವರ ಬರ್ತ್ ಡೇಟ್ ಕೇಳುವಾಗ ಒಟ್ಟಿಗೆ ನಿಮ್ದು ಕೂಡ ಮೆನ್ಷನ್ ಮಾಡಿದ್ರಿ. ಓಕೆ, ಅದನ್ನ ನೋಡ್ಕೊಂಡು ನೀವು ಆರ್ಟಿಸ್ಟಾ? ಓಕೆ, ಅಂದ್ರೆ ಯಾವುದು ಪೆನ್ಸಿಲ್ ಆರ್ಟಾ? ಆಗಲ್ಲ, ನಾನು ಫ್ಯಾಷನ್ ಆಗಿ ಮಾಡ್ತೀನಿ. ಫ್ಯಾಷನ್ ಆಗಿ ಮಂಗಳೂರಲ್ಲಿ ಅಮೋನಿಯಾ ಪ್ಲಾಂಟ್ ಅಲ್ಲಿ ಒಂದು 3 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ಓಕೆ, ನನಗೆ ಇವತ್ತು ಖುಷಿಯಾಗಿರೋದು ಏನ್ ಗೊತ್ತಾ, ನಾನು ಸ್ಟುಡಿಯೋಕ್ಕೆ ರೀಚೇ ಆಗ್ಲಿಲ್ಲ. ಆಗೋದಕ್ಕಿಂತ ಮೊದಲು ಬಂದು ಸ್ಟುಡಿಯೋದ ಹೊರಗೆ ವೇಟ್ ಮಾಡ್ತಾ ಇದ್ರು. ಎಲ್ಲಿಂದ ಬಂದಿದ್ದೀರಿ ಹೇಳಿ ಇವಾಗ? ಆಕ್ಚುಲಿ ನನ್ನ ಊರು ಇರೋದು ಮಂಜೇಶ್ವರ, ಪ್ರತಾಪನಗರದಲ್ಲಿ. ಓಕೆ, ಈಗ ಅಡೂರಿಗೆ ಶಿಫ್ಟ್ ಆಗಿ ಒಂದು 10 ವರ್ಷ ಆದಷ್ಟೇ. ಓಕೆ, ಆದ್ರೂ ಕೂಡ ಮಂಜೇಶ್ವರ ಕೇರಳ. ನೋಡಿ, ಮಂಜೇಶ್ವರ ಕೇರಳದಿಂದ ಪಾಪ ಬಂದು ನನಗೆ ಒಂದು ಬರ್ಡೇ ಗಿಫ್ಟ್ ಕೊಟ್ಟಿದ್ದಾರೆ. ನಿಮ್ಮ ಗಿಫ್ಟ್ಗಿಂತಲೂ ವಿಶ್ ಮಾಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ದೇವರು ಒಳ್ಳೇದು ಮಾಡಲಿ. ಸೊ ನೀವೇ ಓಪನ್ ಮಾಡ್ತೀರಾ? ನಾನೇ ಮಾಡ್ಬೇಕಾ? ನೀವು ವಿಡಿಯೋ ಹಿಡಿತೀರಾ? ಓಕೆ, ಇಟ್ಕೊಳ್ಳಿ. ಕೈ ಅಂತ ಅಡ್ಡಾಗ್ತಿಲ್ಲಲ್ಲ? ಇಲ್ಲ ಇಲ್ಲ ಇಲ್ಲ. ನೋಡಿ, ಹರ್ಷ ಕಿರಣ್ ಅವರು ನನಗೆ ಈ ವರ್ಷದ ಫಸ್ಟ್ ಗಿಫ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ ನಿಮಗೆ. ಆದ್ರೆ ಏನ್ ಗೊತ್ತಾ, ಗಿಫ್ಟ್ ಅಲ್ಲ, ಅಷ್ಟು ದೂರದಿಂದ ಬಂದು ಈ ಒಂದು ಪ್ರೀತಿ ಎಲ್ಲ ಇದಕ್ಕೆಲ್ಲ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಆಕ್ಚುಲಿ ವರ್ಕ್ ಮಂಗಳೂರಲ್ಲಿ ಮಾಡ್ತಾ ಇದ್ದೀರಾ? ಯಾವತ್ತು ನನ್ನ ಈ ವರ್ಷದ ಬರ್ಡೇದು ಹಾರ್ಟ್ ಅಲ್ಲಿ ನೀವು ಯಾವತ್ತು ಇದ್ದೇ ಇರ್ತೀರಾ. ಯಾಕೆ ಹೇಳಿ, ಫಸ್ಟ್ ಗಿಫ್ಟ್ ನೀವೆಲ್ಲ ಕೊಟ್ಟಿರೋದು. ತುಂಬಾ ದೊಡ್ಡದಿದೆ. ಹೌದೌದು, ಏಪ್ರಿಲ್ ಸ್ವಲ್ಪ ದೊಡ್ಡದು. ವಾವ್, ಫ್ರೇಮ್ ಎಲ್ಲ ಸಾಕೋದು ಎಲ್ಲ ಮಂಗಳೂರಲ್ಲಿ ಮಾಡ್ಕೊಂಡ್ರೆ? ಅಲ್ಲ, ಇಲ್ಲಿ ಮಂಜೇಶ್ವರದಲ್ಲಿ ಮಾಡಿದ್ದು. ವಾವ್, ಇದು ನೀವು ಕೈಯಲ್ಲೇ ಮಾಡಿರೋದು? ಕೈಯಲ್ಲೇ ಮಾಡಿರೋದು. ಎಸ್, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಹಾರ್ಟ್. ನಿಜವಾಗ್ಲೂ ಹಾರ್ಟ್ ಟಚ್ ಆಯ್ತಾ ಮಾತ್ರ ಸೂಪರ್. ಅದ್ರ ಒಂದೊಂದು ಪಾಯಿಂಟ್ ನೋಡಿ ಅಷ್ಟು ಕ್ಲಿಯರ್ ಆಗಿದೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ, ಸೂಪರ್. ಬನ್ನಿ. ಎಸ್, ನಿಜ ನಿಜ, ಥ್ಯಾಂಕ್ ಯು, ತಮಾಷೆ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಹರ್ಷ ಕಿರಣ್ ಅವ್ರಿಗೆ. ನಾನು ಕೊಲಾಬ್ರೇಟ್ ಮಾಡಿ ಇಡ್ತೇನೆ. ಸೊ ಇವರಿಗೆ ಇನ್ನಷ್ಟು ಸಪೋರ್ಟ್ ಸಿಗ್ಲಿ. ಗಾಡ್ ಬ್ಲೆಸ್. ಇಟ್ಕೊಳ್ಳಿ ನೀವು ಒಂದ್ಸಲ. ಥ್ಯಾಂಕ್ ಯು ಬ್ರದರ್, ತುಂಬಾ ಚೆನ್ನಾಗಿದೆ ಮಾತ್ರ. ಆ ಡೀಟೇಲಿಂಗ್ ನೋಡಿ, ಅಷ್ಟು ಕ್ಲಿಯರ್ ಮಾಡಿದ್ದೀರಿ. ನಂದು ನಮ್ಮದು. ಓಕೆ, ಥ್ಯಾಂಕ್ ಯು. ಈ ಪ್ರೀತಿ ಯಾವತ್ತು ಇರ್ತದೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಮಾಡಿ 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 ಮಾಡಿದ್ದು ಅಂತ ಗೊತ್ತಾಗೋದಕ್ಕೆ ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಒಂದು ಗ್ರಾಫ್ ಹಾಕಿ ಮಾಡಿದೆ ನಾನು. ಫ್ರೀ ಹ್ಯಾಂಡ್ ಟ್ರೈ ಮಾಡ್ತಿದ್ದೇನೆ. ಓಕೆ ಓಕೆ, ವಾಹ್, ಸೂಪರ್. ಇದು ನನ್ನ ಆಲ್ರೆಡಿ ಈಗ ಡಿ ಪಿ ಇರೋ ಪಿಕ್ ಇದೆ. ಹೌದಾ? ಇದೆ. ಇದು ನಾವು ಕುಕ್ಕೆ ಸುಬ್ರಹ್ಮಣ್ಯ ತೆಗ್ದು ನಾನು ಮತ್ತೆ ಅಮ್ಮ. ಸೊ ಸೂಪರ್ ಮಾತ್ರ, ತುಂಬಾ ಚಂದ ಉಂಟು. ಆಯ್ತಾ? ನೀವಂತ ಯೂಟ್ಯೂಬ್ ಅಲ್ಲಿ ಇದ್ದೀರಾ? ಓಕೆ, ಎಂತ ಹೆಸರಿದೆ? ಓಕೆ, ಸಪೋರ್ಟ್ ಮಾಡುವ, ಆಯ್ತಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಇವರಿಗೆ ಸಪೋರ್ಟ್ ಮಾಡಿ. ನಿಮಗೇನಾದ್ರೂ ಪಿಕ್ ಬೇಕಿದ್ರೆ ಮಾಡಿ ಕೊಡ್ತೀರಾ ಬೇರೆಯವರಿಗೆ? ಶೂರ್. ನಾ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರಲ್ಲ? ಎಸ್, ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿಲ್ಲ, ಸೊ ನಾನು ತಗೊಳ್ತೀನಿ ಇವಾಗ, ಆಯ್ತಾ? ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ದೇವ್ರು ಒಳ್ಳೇದು ಮಾಡಲಿ. ಓಕೆ, ಎಸ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಅದಕ್ಕೆ ಅವಾಗಿಂದ ಕಾಲ್ ಮಾಡ್ತಾ ಇದ್ರಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಇಲ್ಲಿ ಅಲ್ಲಿಯಾ? ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಸರ್ಪ್ರೈಸ್ ಆಗಿ ಬ್ಲಾಕ್ ಮಾರ್ಟ್ ಇಂದ ಬೇಕ್ ಮಾರ್ಟ್ ಅಲ್ಲ, ಬೇಕ್ ಮಾರ್ಟ್ ಇಂದ ಬೆಳಿಗ್ಗೆ ಕಾಲ್ ಮಾಡ್ತಾನೆ ಇದ್ದಾರೆ. ಮಾಡಿ ಸರ್ಪ್ರೈಸ್ ಆಗಿರುವಂತಹ ಒಂದು ಕೇಕ್ ಅಲ್ಲ, ಕೇಕ್ ಜೊತೆಗೆ ಒಂದು ಬೊಕ್ಕೆನೆ ಕಳ್ಸಿಕೊಟ್ಟಿದ್ದಾರೆ. ಸೊ ಯಾರು ಕಳ್ಸಿಕೊಟ್ಟಿದ್ದಾರೆ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ನಿಮಗೂ ಥ್ಯಾಂಕ್ ಯು. ತುಂಬಾ ಕಾಲ್ ಮಾಡ್ತಾ ಇದ್ದೀರಿ ಬ್ರೋ, ನಿಮಗೂ ಥ್ಯಾಂಕ್ ಯು. ಸೊ ಇದು ಸೆಕೆಂಡ್ ಸರ್ಪ್ರೈಸ್ ಇವತ್ತು ಬಂದಿರೋದು. ದೀಪ ಇಡ್ತಿರುವಾಗಲೇ ಬಂತು.
ಸೊ ಯಾರೇ ಕಳ್ಸಿಕೊಟ್ಟಿದ್ರು ಕೂಡ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ದೇವ್ರು ಒಳ್ಳೇದು ಮಾಡಲಿ ಬ್ರೋ. ಥ್ಯಾಂಕ್ ಯು. ವೆಲ್ಕಮ್. ನಾನು ಒಬ್ಬನೇ ಕಟ್ ಮಾಡ್ಬೇಕಾ? ನೋಡಿ ಓಕೆ ಶೂರ್. ಸೊ ಇಷ್ಟೆಲ್ಲ ಸರ್ಪ್ರೈಸ್ ಬರುತ್ತೆ ನಂಗೆ ಗೊತ್ತಿಲ್ಲ. ವಾವ್, ಹ್ಯಾಪಿ ಬರ್ಡೇ ಗುಂಡು. ಯಾಸ್ ಗೊತ್ತಾಯ್ತು ಯಾರು ಅಂತ. ಆಕ್ಚುಲಿ ಇವ್ರು ಎಲ್ಲಿದ್ದಾರೆ ಗೊತ್ತಾ? ಇಲ್ಲಿ ಇಲ್ಲ, ಅವ್ರು ದುಬೈಲಿದ್ದಾರೆ. ಸೊ ನೋಡಿ, ಹ್ಯಾಪಿ ಬರ್ಡೇ ಗುಂಡು. ನಾನು ಗುಂಡು ಅಂತ ಮಾಡಿಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದುಬೈಯಿಂದ ಇವರನ್ನ ಕಾಂಟ್ಯಾಕ್ಟ್ ಆಗಿ, ಬೇಕ್ ಮಾರ್ಟ್ ಅನ್ನ ಕಾಂಟ್ಯಾಕ್ಟ್ ಆಗಿ ಇವರಿಷ್ಟು ಪ್ರೀತಿಯಿಂದ ಕಳ್ಸಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಬೇಕ್ ಮಾರ್ಟ್. ಹಾಗೆ ನಿಮಗೂ ಥ್ಯಾಂಕ್ ಯು. ಎಸ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಕಟ್ ಮಾಡಿ ತಿಂತೀನಿ. ಓಕೆ ಬ್ರದರ್. ಎಸ್, ನಮ್ಮ ಶರತ್ ಅವ್ರು ಬಂದಿದ್ದಾರೆ. ಎಂತಕ್ಕೆ ಬಂದಿದ್ದೀರಿ? ನಮ್ಮ ಫ್ರೆಂಡ್ ಅವರು ಬಂದಿದ್ದಾರೆ, ಮತ್ತೆ ನಿಮ್ಗೊಂದು ಬರ್ತ್ಡೇ ವಿಶ್ ಮಾಡುವ. ಎಸ್, ಪಾಪ ಮರ ನೆನ್ಪಿಟ್ಟು ವಿಶ್ ಮಾಡ್ಲಿಕ್ಕೆ ಸ್ಟುಡಿಯೋವರೆಗೆ ಬಂದಿದ್ದೀರಲ್ಲ. ಸೊ ನಿಮ್ಗಿಂತಲೂ ಸ್ಪೆಷಲ್ ಪರ್ಸನ್ ಒಬ್ರು ಸ್ಟುಡಿಯೋಗೆ ಬಂದಿದ್ದಾರೆ. ಸುಳ್ಯದ ಫೇಮಸ್ ಆರ್ಟಿಸ್ಟ್ ಇವರೇ. ಮೇಡಮ್, ನಿಮ್ಮನ್ನು ತುಂಬಾ ಟೈಮಿಂದ ನಿಮ್ಮ ಆರ್ಟ್ ಎಲ್ಲ ನೋಡ್ತಾ ಇದೆ. ರೀಸೆಂಟ್ಲಿ ಕೊರಗಜ್ಜನ್ ಒಂದು ತುಂಬಾನೇ ಫೇಮಸ್ ಆಗಿದೆ. ಸುಳ್ಯದ ಟಾಪ್ ಆರ್ಟಿಸ್ಟ್ ಇವ್ರು. ಏನ್ ಹೇಳ್ತೀರಾ? ಹಾಬಿ ಅಲ್ಲ? ಓಕೆ, ಎಷ್ಟು ಟೈಮಿಂದ ಮಾಡ್ತಾ ಇದ್ದೀರಿ? ಓಕೆ, ಇವಾಗ ನಮ್ಮ ಸ್ಟುಡಿಯೋಗೆ ಬರಕ್ಕೆ ರೀಸನ್ ನನಗೆ ವಿಶ್ ಮಾಡಕ? ಓಕೆ, ವಿಶ್ ಮಾಡಿ ಮತ್ತೆ. ಓಕೆ, ಹ್ಯಾಪಿ ಬರ್ಡೇ. ಇವರ ಹೆಸರು ಸಾರಿ ಪೂಜಾ ಬೋರ್ಕರ್ ಅಂತ. ಸೊ ನಮ್ಮ ಸುಳ್ಯದವರೇ. ಎಷ್ಟು ಜನರಿಗೆ ಆರ್ಟ್ ಮಾಡಿ ಕೊಟ್ಟಿದ್ದಾರೆ ಈ ರೀತಿ ಆರ್ಟ್ಗಳನ್ನ ಅಂತ ಹೇಳಿದ್ರೆ ಲೆಕ್ಕನೇ ಇಲ್ಲ. ರೀಸೆಂಟ್ಲಿ ಕೊರಗಜ್ಜನ ಒಂದು ಫೇಮಸ್ ಆಗಿದೆ. ಸೊ ಇದು ಹೌದಾ? ಆಕ್ಚುಲಿ ಹೇಳಿದ್ರು ನಾನು ಅಂತ ಹೇಳ್ತಾ ಇದ್ರು. ನನ್ನ ಬರ್ಡೇ ಅಂತ ಗೊತ್ತಿಲ್ಲ ನಿಮಗೆ? ನೀವು ನನಗೆ ಗೊತ್ತಿಲ್ಲದೆ ನೀವು ಇದನ್ನ ಆರ್ಟ್ ಮಾಡಿದ್ರಾ? ಥ್ಯಾಂಕ್ ಯು ಸೋ ಮಚ್. ಶರತ್ ಪ್ಲೀಸ್ ಇಟ್ಕೊಳ್ಳಿ ಕ್ಯಾಮರಾ, ಕೈ ಅಡ್ಡಾಡಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಪೂಜಾ ಬೋರ್ಕರ್ ಅವರಿಗೆ ತುಂಬಾನೇ ಸಪೋರ್ಟ್ ಕೊಡ್ಬೇಕು, ನಾನಂತೂ ಕೊಡ್ತೀನಿ. ಸೊ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಓಪನ್ ಮಾಡ್ತೀನಿ. ಬಟ್ ಅವರು ಇವತ್ತಿಗಿಂತ ಹೇಳಿ ಮಾಡಿದಲ್ಲ ಅಂತೆ. ಬಟ್ ಇವತ್ತೇ ಸಿಗಬೇಕಿದ್ರೆ ನನ್ನ ಹತ್ರ ಹೇಳ್ತಾ ಇದ್ರು ಈಜದೊಂದು ಆರ್ಟ್ ಮಾಡ್ಬೇಕಿಂತ. ಬಟ್ ಇವತ್ತು ಅವ್ರು ತರುದು ಬರ್ತ್ಡೇ ಸೇಮ್ ಆಗಿದೆ. ಅದಕ್ಕೆ ನೀವು ಕಾಲ್ ಮಾಡೋದು ಕರೆಕ್ಟ್ ಆಯ್ತಲ್ಲ? ಹೌದು, ನಾನು ಮಂಗಳೂರು ಹೊರಟದ್ದು. ವಾವ್, ನಿಮ್ಮ ಆರ್ಟ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡಕ್ಕೆ ಇದೆಯಾ? ನೋಡಿ, ಇದು ಫುಲ್ ಪೆನ್ಸಿಲ್ ನೋಡಿ, ಎಷ್ಟು ಡೀಟೇಲ್, ಎಷ್ಟು ಕ್ಲಿಯರ್ ಇದೆ, ಎಷ್ಟು ಚೆನ್ನಾಗಿದೆ ಅಂತ. ವಾವ್, ನಾನೇ ಎದ್ದು ಬಂದಿರೋ ತರ ಇದೆ ಅಲ್ಲ? ಥ್ಯಾಂಕ್ ಯು ಸೋ ಮಚ್. ನೋಡಿ, ಇವರದ್ದು ನಾನು ಇನ್ಸ್ಟಾಗ್ರಾಮ್ ಒಂದು ಹಾಕಿರ್ತೇನೆ. ನನಗೆ ಗಿಫ್ಟ್ ಕೊಟ್ಟರು ಅಂತಲ್ಲ, ಇಲ್ಲದ್ರೂ ನಾನು ಇವರ ಅಣ್ಣನ ಮೆಸೇಜ್ ಮಾಡಿದ್ದೆ, ಒಮ್ಮೆ ಇವ್ರನ್ನ ಕರೀರಿ, ಜಸ್ಟ್ ಒಂದು ಚಿಟ್ ಚಾಟ್ ಮಾಡ್ಲಿಕ್ಕಿದೆ ಅಂತ. ಬಟ್ ಇವ್ರ ಜೊತೆ ಒಂದು ಮಾತುಕತೆ ಇದೆ ನಮ್ಮ ಚಾನೆಲ್ ಅಲ್ಲಿ. ಸೊ ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ. ಸೊ ನೋಡಿರೋರು ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು. ಇವತ್ತು ನನ್ನ ಬರ್ತ್ಡೇ. ನಾನು ಯಾವತ್ತು ಕೂಡ ಕೇಕ್ ಕಟ್ ಮಾಡಿದವನೇ ಅಲ್ಲ, ಹೌದಲ್ಲ? ನಾನು ಇವತ್ತು ದುಬೈಯಿಂದ ಅವರನ್ನ ಆತ್ಮೀಯರೊಂದು ಕಳಿಸಿಕೊಟ್ರು. ಹಾಗೆ ಸೀದಾ ಮನೆಗೆ ಬಂದು ಅಮ್ಮನೊಟ್ಟಿಗೆ ಇದ್ದು ಕೇಕ್ ಕಟ್ ಮಾಡೋದು ಮಾಡಿದ್ದೇನೆ. ಬೆಳಿಗ್ಗೆ ನಾನು ಸೀದಾ ಹೋದ್ದು. ಯಾಕೆಂತ ಹೇಳಿದ್ರೆ ಅಮ್ಮನಿಗೆ ಹುಷಾರಿರ್ಲಿಲ್ಲ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ನಿನ್ನೆ ಸರಿ ತಿಂದು ಅಮ್ಮನಿಗೆ ಹೊಟ್ಟೆ ನೋವು. ಸೊ 30 ವರ್ಷಕ್ಕಿಂತ ಹಿಂದೆನೂ ಈ ದಿನ ಹೊಟ್ಟೆ ನೋವು, ಇವತ್ತು ಹೊಟ್ಟೆ ನೋವು. ಸೊ ಹಾಗಿದ್ರೆ ನನಗೆ 30 ಇಯರ್ಸ್ ಆಯ್ತು. ಸೊ ಇವತ್ತು ಕೇಕ್ ಕಟ್ ಮಾಡ್ತಾ ಇದ್ದೇನೆ. ಸೊ ಫಸ್ಟಿಗೆ ಅಮ್ಮನೊಂದು ಆಶೀರ್ವಾದ ತಕೊಂಡು ಮತ್ತೆ ಕೇಕ್ ಕಟ್ ಮಾಡುವ. ಹ್ಯಾಪಿ ಬರ್ತ್ಡೇ ಗುಂಡು ಒಂದು ಉಂಟು. ನಾಷ್ಟು ಗುಂಡು ಇದ್ದೇನೆ, ಕಟ್ ಮಾಡಲ್ಲ ಇಟ್ಕೊ. ಓಕೆ, ನಾನು ಕೇಕ್ ಕಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೊಂದು ಓಕೆ, ಹ್ಯಾಪಿ ಬರ್ಡೇ ಟು ಮೀ. ಎಲ್ರಿಗೂ ಒಳ್ಳೇದಾಗ್ಲಿ. ಒಂದ್ಸಲ 2 ಮಾತು ಹೇಳಿ ಉಂಟು ಹೇಳಿ. ನಾವು ಕೇಕ್ ತಂದು ಹುಟ್ಟುಹಬ್ಬವನ್ನು ಆಚರಿಸದಿದ್ರು ವಿಕ್ಕಿಯ ಕೆಲವು ಆತ್ಮೀಯರು ಬೆಸ್ಟ್ ವೆಲ್ ವಿಶರ್ಸ್ ಅದೇ ಒಂದು ಹಾಗೆ. ಮತ್ತೆ ನಿನ್ನ ಎಲ್ಲ ಪ್ರತಿಭೆಯನ್ನು ಗುರುತಿಸಿ ಇಷ್ಟು ಪ್ರೀತಿಯಿಂದ ಒಂದು ಕೊಟ್ಟು ಕಳಿಸಿದಾರಲ್ಲ, ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಿಂಗೆ ಹುಟ್ಟಹಬ್ಬಕ್ಕೆ ಹಾರೈಸಿದ ಎಲ್ಲರಿಗೂ ಥ್ಯಾಂಕ್ ಯು. ಎಸ್, ಅಮ್ಮ ನಮಗೆ ಏನು ಗಿಫ್ಟ್ ಕೊಡುದು ಅಂತಲ್ಲ, ನಮಗೆ ಒಂದು ಈ ಜೀವನೇ ಕೊಟ್ಟಿರೋದೇ ಗಿಫ್ಟ್. ಸೊ ನನ್ನ ಬರಡ್ ಲೆಕ್ಕದಲ್ಲಿ ಅಮ್ಮನಿಗೆ 2 ದಿನದಲ್ಲಿ, ನಿನ್ನೆ ಬರ್ತಿತ್ತು, 2 ದಿನದಲ್ಲಿ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಏನು ಅಂತ ವಿಡಿಯೋ ನೋಡಿ.
ಅಲ್ಲ, ಅಮ್ಮನೊಂದು ಫೇವರೇಟ್ ಇದೆ, 20 ವರ್ಷ ತನಕ ಹಾಕಿ ಕೊಟ್ಟಿದ್ದೆ. ದಿನಾಲು ಡ್ರೆಸ್ ಇತ್ತು. ಸೊ ಇವತ್ತು ಕೂಡ ಇನ್ನೇ ಬೇಕಂತ ಹೇಳಿದ್ರು. ಕೇಳಿದೆ, ಸೊ ಬೇಡ, ಇವಾಗ ನಮಗೆ ನಾವೇ ತಗೊಳ್ಳುವಷ್ಟು ಅದ್ ಭಗವಂತ ಒಂದು ಸಣ್ಣ ಇದೆಲ್ಲ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನನ್ನ ಬರ್ಡೇ ಲೆಕ್ಕದಲ್ಲಿ 2 ದಿನದಲ್ಲಿ ಅಮ್ಮನಿಗೆ ಒಂದು ಗಿಫ್ಟ್ ಇದೆ. ಸೊ ಎಂತ ಅಂತ ನೋಡಿ ಮತ್ತೆ. ಓಕೆ, ಎಸ್, ಥ್ಯಾಂಕ್ ಯು. ವಿಶ್ ಮಾಡಿರುವಂತ ಎಲ್ಲರಿಗೂ ಥ್ಯಾಂಕ್ ಯು ಅಲ್ಲ. ಎಸ್, ನಮ್ಮ ದೇಶನ ಕಾಪುನಂಚಿನ ಸೈನಿಕರಿಗೆ ದೊರೆತಗ್ಗವು ಮೀರಾ ಚಿತ್ರದ ಗ್ರ್ಯಾಂಡ್ ಪ್ರೀಮಿಯರ್ ಶೋಗೂ ಮಾತಿರನ್ನ ಆರ್ತಿ ಬಿರ್ತಿಡೆ ಎದುಕೊಂಡಿರುವವರ ಛತ್ರಪತಿ ಶಿವಾಜಿ ಎಂದ ಜೋರೇನ ಕೈ ಚಪ್ಪಲ್ ಅಂಚನೆ ಕಮ್ಮಿ ಕೊನೆಯಪೈ ನಿರ್ಮಾಪಕ ಆರು ವೇದಿಕೆಗೆ ಬರ್ತೀನಿ ಕಮ್ಮಿ. This is my face. Mulbale. Bro. Mulundu.
ನೋಡಿ ಲುಕ್ ಎಟ್ ಮೈ ಫೇಸ್ ಹೇಗಿದೆ, ಕೇಕ್ ಎಲ್ಲ ತಿನ್ಬೋದು.